ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ. SSP ಸ್ಕಾಲರ್ಶಿಪ್ ಕೆಲವೊಂದಿಷ್ಟು ಶಾಕಿಂಗ್ ಅಪ್ಡೇಟ್ಸ್ ಇದ್ದಾವೆ ಆ್ಯಂಡ್ ಹಾಗೇನೂ ಸಹ ಕೆಲವೊಂದಿಷ್ಟು ಗುಡ್ ನ್ಯೂಸ್ ಇದೆ. ನಿಮಗೆ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಆ್ಯಂಡ್ ಹಾಗೇನು ನೀವೇನಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪಟ್ಟಂತ ಲೈಕನ್ನು ಮಾಡಿ, ಹಾಗೇನು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲ ರೀತಿಯ ಎಜುಕೇಷನಲ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ನೋಡಿ, SSP ಸ್ಕಾಲರ್ಶಿಪ್ 2023-24ನೇ ಸಾಲಿನ ಸ್ಕಾಲರ್ಶಿಪ್ಗೆ ಈಗಾಗಲೇ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ. ಅಪ್ಲಿಕೇಶನ್ ಎಲ್ಲನೂ ಸಹ ಸಬ್ಮಿಟ್ ಮಾಡಿದ್ದೀರಾ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರುವಂತಹ ಸ್ಟೂಡೆಂಟ್ಸು ಈಗ ನೆಕ್ಸ್ಟ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಸ್ಟೂಡೆಂಟ್ಸು ನೋಡಿ 2023-24ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ, ಬಟ್ ಅವ್ರಿಗೆ ಪ್ರೀವಿಯಸ್ ಇಯರ್ ಸ್ಕಾಲರ್ಶಿಪ್ ಅಮೌಂಟೇ ಬಂದಿಲ್ಲ. ಆ್ಯಂಡ್ ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಪ್ರೀವಿಯಸ್ ಇಯರ್ ಅಮೌಂಟ್ಸ್ ಬಂದಿದ್ದಾವೆ. ಈ ವರ್ಷದ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಬಿಟ್ಟು ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ನೀವು ವೆಯ್ಟ್ ಮಾಡ್ತಿದ್ರಿ. ನಾನು ಸಹ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಪ್ರೀವಿಯಸ್ ನಾನು SSP ಅಪ್ಡೇಟ್ ಮಾಡಿ ತುಂಬ ದಿನ ಆಗಿತ್ತು. ಆ SSP ಅಪ್ಡೇಟ್ ಮಾಡಿದಾಗ ಹೇಳಿದೆ ನಿಮಗೆ ಅಮೌಂಟ್ ಬರೋದು ಇನ್ನೂ ಸಹ ತುಂಬ ತಡ ಆಗ್ಬೋದು. ಯಾಕಂತಂದರೆ ಪ್ರತಿ ವರ್ಷವೂ ಸಹ ಅಪ್ಲಿಕೇಶನ್ ಓಪನ್ ಆದಾಗ ಎಲ್ಲರ ಸ್ಟೂಡೆಂಟ್ಸು ಅಪ್ಲಿಕೇಶನ್ ಹಾಕಿದ್ದಾದಮೇಲೆ ಒಂದು 4 to 5 months ಟೈಮನ್ನು ತಗೋತಿತ್ತು. ಹಾಗಾಗಿ ನಿಮಗೆ ಲೇಟಾಗಿ ಅಮೌಂಟ್ ಬರುತ್ತೆ ಅಂತ ಹೇಳಿದೆ. ಬಟ್ ಈಗ ನಿಮಗೆ ಇರುವಂಥ ಒಂದು ಶಾಕಿಂಗ್ ಅಪ್ಡೇಟ್ಸ್ ಏನು ಅಂತ ಅಂದರೆ, ಈಗಾಗಲೇ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟು ಸ್ಟೂಡೆಂಟ್ಸ್ಗಳ ಬ್ಯಾಂಕ್ ಖಾತೆಗಳಿಗೆ ಬರೋದಕ್ಕೆ ಇದರ ಒಂದು ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ. ಈವನ್ ಈಗಾಗಲೇ ಸ್ಟೂಡೆಂಟ್ಸು ಅಮೌಂಟ್ ಪಡ್ಕೊಂಡಿದ್ದಾರೆ. 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟು ನಾನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರುವಂಥ ಸ್ಟೂಡೆಂಟ್ದೂ ಸಹ ಈಗಾಗಲೇ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸಬೇಕು ಅಂತಲೇ ಅನ್ಕೊಂಡಿದ್ದೆ, ಬಟ್ ಇದು ಈ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಹೋದರೆ 2023-24ನೇ ಸಾಲಿಂದು ಇದು ಸ್ಟೇಟಸ್ ಆದರೆ ತೋರಿಸ್ತಿಲ್ಲ. ಮೇ ಬಿ ಏನೋ ಸರ್ವರ್ ಪ್ರಾಬ್ಲಮ್ ಇದೆ ಅನ್ಕೋತೀನಿ. ಹಾಗಾಗಿ ಬಟ್ ಅಮೌಂಟ್ಸ್ ಬರೋದು ಸ್ಟಾರ್ಟ್ ಆಗಿದೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೂ ಬಂದಿದೆ ಆ್ಯಂಡ್ ಈವನ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಗಳಿಗೂ ಸಹ ಬಂದಿದೆ. ಇದು ನೋಡಿ ಕೋರ್ಸ್ ವೈಸ್ ಬರುತ್ತೆ, ಕೆಲವೊಂದ್ಸಲಿ ಡಿಸ್ಟಿಕ್ ವೈಸ್ ಬರುತ್ತೆ. ಹಾಗಾಗಿ ನೀವು ವೆಯ್ಟ್ ಮಾಡಬೇಕು. ಈಗಾಗಲೇ 2023-24ನೇ ಸಾಲಿನ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿರುವಂಥ ಸ್ಟೂಡೆಂಟ್ಗಳಿಗೆ ಅಮೌಂಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಅತಿ ಶೀಘ್ರದಲ್ಲೇ ಬರುತ್ತೆ. ಈಗಾಗಲೇ ನಿಮ್ಮ ಒಂದು ಫ್ರೆಂಡ್ಸಿಗೆ ಬಂದಿದೆ ಅಥವಾ ನಿಮಗೆ ಗೊತ್ತಿರೋರಿಗೆ ಬಂದಿದೆ ಅಂತಂದ್ರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೂ ಸಹ ಅತಿ ಶೀಘ್ರದಲ್ಲೇ ಬರುತ್ತೆ. ಹೇಳ್ತಿದ್ದೀನಲ್ವಾ, ಕೆಲವೊಂದ್ಸಲಿ ಕೋರ್ಸ್ ವೈಸ್ ಬರುತ್ತೆ, ಕೆಲವೊಂದ್ಸಲಿ ಈ ಒಂದು ಡಿಸ್ಟಿಕ್ ವೈಸ್ ಬರುತ್ತೆ. ಹಾಗಾಗಿ ನಿಮಗೂ ಸಹ ಬರುತ್ತೆ. ವೆಯ್ಟ್ ಮಾಡಿ. ಆದಷ್ಟು ಬೇಗ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಅದು ಲಾಸ್ಟ್ ಇಯರ್ ಅಮೌಂಟ್ ಆಗಿರ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಲಾಸ್ಟ್ ಇಯರ್ ಅಮೌಂಟ್ ಪೆಂಡಿಂಗ್ ಇದ್ರೆ ಲಾಸ್ಟ್ ಇಯರ್ ಅಮೌಂಟನ್ನು ಸಹ ಬರುತ್ತೆ. ಆ್ಯಂಡ್ ಹಾಗೇನೂ ಸಹ ಈಗ 2023-24ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಗೆ ಏನಾದರೂ ಪೆಂಡಿಂಗ್ ಇದ್ರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಸಹ ಬರುತ್ತೆ. ಯಾಕಂತ ಅಂದರೆ ನಿಮಗೂ ಗೊತ್ತು, ಲೋಕಸಭಾ ಎಲೆಕ್ಷನ್ ಏನಿದೆ, ಈ ಒಂದು ಲೋಕಸಭಾ ಚುನಾವಣೆಯನ್ನು ಅತಿ ಶೀಘ್ರದಲ್ಲೇ ಇರುವುದರಿಂದ ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ಸಹ ಸ್ಕಾಲರ್ಶಿಪ್ಪಲ್ಲಿ ಯಾವುದೇ ಒಂದು ರೀತಿ ಮೋಸ ಆದರೆ ನಡೆಯೋದಿಲ್ಲ. ಆದಷ್ಟು ಬೇಗ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಅಮೌಂಟ್ ಎಲ್ಲನೂ ಸಹ ಬರುತ್ತೆ. ಈ ಒಂದು SSP ಅಮೌಂಟ್ ನೀವು ಕೆಲವೊಂದು ಕಡೆ ನ್ಯೂಸನ್ನು ಕೇಳಿದರೆ ಅಮೌಂಟನ್ನು ರಿಡ್ಯೂಸ್ ಮಾಡ್ತಾನೆ ಅಂತ. ಯಾವುದೇ ಥರದ ಅಮೌಂಟನ್ನು ರಿಡ್ಯೂಸ್ ಮಾಡಿಲ್ಲ. ಏನು ಅಮೌಂಟ್ ಬರಬೇಕಿತ್ತು ಕೋರ್ಸ್ ವೈಸ್ ಸ್ಟೂಡೆಂಟ್ಗಳಿಗೆ ಆ ಒಂದು ಅಮೌಂಟನ್ನು ಸಹ ಬರುತ್ತೆ. ಓಕೆನಾ, ಇದು ಇವತ್ತಿನ ಶಾಕಿಂಗ್ ಅಪ್ಡೇಟ್ಸ್. ಆ್ಯಂಡ್ ಹಾಗೇನೂ ಸಹ ನಿಮಗೆ ಇರುವಂತಹ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಒಂದು ಕನ್ಫರ್ಮ್ ಅನ್ನು ಮಾಡಿ, 2023-24ನೇ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿ. ಆ್ಯಂಡ್ ಹಾಗೇನು 2022-23ನೇ ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ನಿಮ್ಗೆ ಇನ್ನೂ ಬಂದಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚು ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.